ಹಾಯ್ ಎಲ್ಲರಿಗೂ. ಇವತ್ತಿನ ನಮ್ಮ ವಿಡಿಯೋ ಏನಂದರೆ, ಒಂದು ಚಿಕ್ಕ ಹಾರ್ವೆಸ್ಟ್ ಇದೆ. ಆಮೇಲೆ ಗಾರ್ಡನ್ ತೋರಿಸ್ತೀನಿ. ವೀಡಿಯೋಸ್ ಯಾಕೆ ಲೇಟಾಗಿ ಬರ್ತಿದೆ ಅಂದರೆ, ಎಕ್ಸಾಮ್ಸ್ ಇದೆ ನಂಗೆ ಸ್ವಲ್ಪ, ಸೊ ಅದಕ್ಕೆ ಲೇಟ್ ಆಗ್ತಿದೆ. ಎಕ್ಸಾಮ್ಸ್ ಫಿನಿಷ್ ಆದರೆ ಒಂದ್ಸಲಿ, ಆಮೇಲೆ ರೆಗ್ಯುಲರಾಗಿ ಹಾಕ್ತೀನಿ. ಆ ಹಾರ್ವೆಸ್ಟ್ ಹೀರೆಕಾಯಿ ಬಿಟ್ಟಿದ್ದಾವೆ ಎರಡು. ಒಂದು ಬೀಜಕ್ಕೆ ಬಿಡ್ತೀನಿ, ಒಂದು ಇವಾಗ ಹಾರ್ವೆಸ್ಟ್ ಮಾಡ್ತೀನಿ. ನೋಡಿ, ಹೀರೆಕಾಯಿ ಉದ್ದಕ್ಕೆ ಬಂದಿದೆ, ತುಂಬ ಉದ್ದಕ್ಕೆ ಬಂದಿದೆ, ಏನು ಚಿಕ್ಕದಾಗೇನು ಬಂದಿಲ್ಲ. ಇದು ಸೇಮ್ ಸೈಜೇ ಇದೆ. ಒಂದ್ಸಲಿ ತೋರಿಸ್ತೀನಿ ರೀ. ಆ ಬಟ್ಟೆ ಏನಕ್ಕೆ ಕಟ್ಟಿದ್ದೀನಿ ಅಂದರೆ, ಫ್ಲೈಸ್ ಬಂದು ಹೊಡೆದು ಬಿಡ್ತಿದೆ. ಹುಳ ಹೊಡಿತಿದೆ, ಕಾಯಿ ಹಾಳಾಗಿ ಹೋಗ್ತಿದೆ. ಆವಾಗ ಒಂದು ಕಾಯಿ ಹಂಗೆ ಹೊಟ್ಟೋಯ್ತು. ಅದಕ್ಕೆ ಇವೆರಡಕ್ಕೂ ಹುಷಾರಾಗಿ ಕಟ್ಕೊಂಡೆ. ಆದ್ರೇನು ಆ ಕಾಯಿಗೆ ಒಂಚೂರು ಹೊಡೆದ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಈ ಥರ ಕಟ್ಕೊಂಬಿಡಿ ಕ್ಲೀನಾಗಿ. ಒಂದ್ಸಲಿ ಅದು ಬಂದಾಗ, ಕಾಯಿ ಸ್ಟಾರ್ಟ್ ಆದಾಗ, ನಮಗೆ ಪಾಲಿನೇಟ್ ಆದಮೇಲೆ ಕಾಯಿ ಸ್ಟಾರ್ಟ್ ಆಗೋದು ಗೊತ್ತಾಗುತ್ತಲ್ವ, ಆವಾಗ ಕಟ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಕ್ಲೀನಾಗಿ ನಮಗೆ ಕೈಗೆ ಸಿಗುತ್ತೆ. ಅದನ್ನ ಯಾವುದೇ ಥರ ಹುಳಗಳು ಹೊಡಿತೀರ ನೋಡಿ. ಇದನ್ನು ಬೀಜಕ್ಕೆ ಬಿಡ್ತೀನಿ. ಈ ಕಾಯಿನ ಉದ್ದಕ್ಕೆ ಚೆನ್ನಾಗಿ ಬಂದಿದೆ, ಅದಕ್ಕೆ ಇದನ್ನು ತಿನ್ನೋಕ್ಕೆ ಕಟ್ ಮಾಡ್ಕೊತೀವಿ. ಹಾರ್ವೆಸ್ಟ್ ಮಾಡ್ತಿದ್ದೀನಿ ಇವಾಗ. ಇದು ತುಂಬ ಚಿಕ್ಕ ವಿಡಿಯೋನೇ ಆಗ್ಬೋದು ಮೋಸ್ಟ್ಲಿ, ನನಗೆ ಗೊತ್ತಿರಂಗೆ. ಎಷ್ಟು ಗಟ್ಟಿಯಾಗಿದೆ ಇದು. ಹಾರ್ವೆಸ್ಟ್ ಆಯಿತು ನೋಡಿ. ಹೀರೆಕಾಯಿ ಒಂದು ಹೀರೆಕಾಯಿ. ಆಮೇಲೆ ಇವೆಲ್ಲ ಗಿಡಗಳನ್ನು ಸ್ವಲ್ಪ ಡಲ್ ಆಗಿದೆ, ಅಂದರೆ ಗೊಬ್ಬರ ತಂದು ಹಾಕಿಲ್ಲ. ಗೊಬ್ಬರ ತರಬೇಕು. ತಂದು ಹಾಕಿದ್ಮೇಲೆ ಗೊಬ್ಬರ ಹಾಕೋದು ಹೆಂಗೆ ಅದನ್ನು ತೋರಿಸ್ತೀನಿ. ಚೇಪೆಕಾಯಿಗಳು ನಿಂತಿದ್ವು ಎಷ್ಟೊಂದು, ಆದರೆ ಅಳಿಲ್ಗಳು ಕಚ್ಚಿಬಿಟ್ವು. ಆಮೇಲೆ ಅರೇಕಾ ಪಾಮ್ ಗಿಡದ ಬಗ್ಗೆನೂ ಹೇಳಿ ಅಂತ ಕೇಳಿದ್ರು ಯಾರೋ ಒಬ್ಬರು. ಅದನ್ನು ಹೇಳ್ತೀನಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ. ಬಟ್ ಇವಾಗ ಒಂದು ಚಿಕ್ಕ ವೀಡಿಯೋ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಎಕ್ಸಾಮ್ಸ್ ನಡೀತಿದೆ ನನಗಿನ್ನೂ, ಅದಕ್ಕೆ ಆಗ್ತಾಯಿಲ್ಲ. ಎಕ್ಸಾಮ್ಸ್ ಮುಗ್ದಿದ ತಕ್ಷಣ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಇದು ನುಗ್ಗೆ ಗಿಡ ಮತ್ತೆ ಹೂವು ಸ್ಟಾರ್ಟ್ ಆಗಿದೆ, ಆದರೆ ಕಾಯೇ ನಿಲ್ತಾ ಇಲ್ಲ. ನೋಡ್ಬೇಕು ಈ ಸಲ ಮಜ್ಜಿಗೆ ಎಲ್ಲ ಹೊಡೆದು ನೋಡಿದ್ರೆ ನಿಲ್ಲುತ್ತೋ ಇಲ್ವೋ ಗೊತ್ತಾಗುತ್ತೆ. ಆಮೇಲೆ ಇದು ಮಿನಿ ಆರೆಂಜ್ ಅಂತೀವಲ್ಲ, ಆ ಗಿಡ. ದ್ರಾಕ್ಷಿ ಗಿಡ ಫುಲ್ ಪ್ರೂನ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ. ಅಲ್ಲಿ ಬಳ್ಳಿ ಅದು ಫುಲ್ ಪ್ರೂನ್ ಮಾಡಿದ್ದೀನಿ, ಮತ್ತೆ ಚಿಗುರ್ಕೋಬೇಕು. ಇನ್ನು ಚಿಗುರ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಆಮೇಲೆ ನಿಮಗೆ ಇನ್ನೊಂದು ಲೋಟಸ್ ಬಿಟ್ಟಿದೆ, ತೋರಿಸ್ತೀನಿ. ಲೋಟಸ್ ಮೊಗ್ಗು ಬಿಟ್ಟಿದೆ, ನೋಡಿದ್ರ? ತುಂಬ ಚೆನ್ನಾಗಿ ಬಿಟ್ಟಿದೆ. ಅಂದರೆ ಹೋದ್ಸಲಿ ಒಂದ್ಸಲಿ ಬಿಟ್ಟಿತ್ತು, ಬಟ್ ನಾನು ಅವಾಗ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅನಿಸುತ್ತೆ, ನಂಗೆ ಗೊತ್ತಿರೋಂಗೆ. ಲೋಟಸ್ಸು ಚೆನ್ನಾಗಿ ಬಿಟ್ಟಿದೆ. ಇದು ತುಂಬ ದೊಡ್ಡ ಬಕೆಟು ಅಲ್ಲ, ಚಿಕ್ಕ ಬಕೆಟ್. ಇದನ್ನು ಹೆಂಗೆ ಬೆಳೆಸ್ಕೊಳ್ಳೋದು ಅಂತಲೂ, ಇದು ಮುಗ್ದಿದ್ದೆ. ನಾನು ರಿಪೋರ್ಟ್ ಮಾಡ್ತೀನಿ. ರಿಪೋರ್ಟ್ ಮಾಡಿದಾಗ ತೋರಿಸ್ಕೊಡ್ತೀನಿ ಹೆಂಗೆ, ಯಾವ ಥರ ಮಣ್ಣಲ್ಲಿ ಹಾಕಬೇಕು ಏನು ಅಂತ ಎಲ್ಲ. ಇದು ಇವತ್ತಿನ ನಮ್ಮ ವಿಡಿಯೋ. ನೋಡಿದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದವ್ರು ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ವ್ಯೂಸ್ ಇರೋ ಅಷ್ಟೇ ಸಬ್ಸ್ಕ್ರೈಬ್ಸ್ ಇರ್ತಾ ಇಲ್ಲ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂದರೆ ಯೂಸ್ಫುಲ್ ಕಂಟೆಂಟ್ ಬರುತ್ತೆ ಮುಂದೆ. ಇದು ಜಸ್ಟ್ ಆ್ಯನ್ ಅಪ್ಡೇಟ್ ಥರ ಅಷ್ಟೇ. ಮತ್ತೆ ಬರ್ತೀನಿ, ವಿಡಿಯೋಸ್ ಮಾಡ್ತೀನಿ. ಇವಾಗ ಎಕ್ಸಾಮ್ಸ್ ನಡೀತಿದೆ. ಇದು ಹೀರೆಕಾಯಿ ಎಷ್ಟುದ್ದ ಬಿಟ್ಟಿದೆ ನೋಡಿ. ನಮ್ಮ ಮಣ್ಕಾಯಿ ದಾಟೇ ಹೋಗುತ್ತೆ, ಅಷ್ಟುದ್ದ ಬಿಟ್ಟಿದೆ ಈ ಸಲ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟುದ್ದ, ಬಟ್ ಬಂತು ಚೆನ್ನಾಗೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.